ಆಗಮಿಸಿದ್ದ ಪ್ರಧಾನಿ ಮೋದಿ ಸಂಚರಿಸುವ ಮಾರ್ಗದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಕಗ್ಗಲೀಪುರದ ತಾತಗುಣಿ ಬಳಿ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿವೆ. ಕಗ್ಗಲೀಪುರ ರಸ್ತೆಯಲ್ಲಿ ಕಸದ ಜೊತೆ ಈ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿವೆ. ಬೆಂಗಳೂರು ದಕ್ಷಿಣ ತಾಲೂಕಿನ ಅಗ್ರಕೆರೆ ಬಳಿ ಜಿಲೆಟಿನ್ ಪತ್ತೆಯಾಗಿದೆ. ಕಲ್ಲು ಕ್ವಾರಿಗಳ ಸ್ಫೋಟಕ್ಕೆ ಬಳಸುವ ಜಿಲೆಟಿನ್ ಕಡ್ಡಿಗಳು ಇವು. ಜಿಲೆಟಿನ್ ಕಡ್ಡಿಗಳು ವಶಕ್ಕೆ ಪಡೆದು ಶಂಕಿತ ವ್ಯಕ್ತಿಯನ್ನ ಬಂಧಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಕೋರಮಂಗಲ ಸಮೀಪದ ಮನೆಯಲ್ಲಿ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಇತ ಕ್ವಾರಿ ಕಾರ್ಮಿಕರನ್ನು ವಿಚಾರಿಸ್ತಾ ಇದ್ದಾರೆ ಕಗ್ಗಲೀಪುರ ಪೊಲೀಸರು. ಮೋದಿ ಸಂಚರಿಸುವ ಮಾರ್ಗದಲ್ಲೇ ಈ ಜಿಲೆಟಿನ್ ಕಡ್ಡಿಗಳು ಸಿಕ್ಕಿರೋದ್ರಿಂದ ಸಾಕಷ್ಟು ಅನುಮಾನಕ್ಕೆ ಕಾರಣವಾಗಿದೆ. ಕಗ್ಗಲೀಪುರ ರಸ್ತೆಯಲ್ಲಿ ಕಸದ ಜೊತೆ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಹೀಗಾಗಿ ಈ ಪ್ರಕರಣದ ಸಂಬಂಧ ಓರ್ವ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ಜಿಲೆಟಿನ್ ಕಡ್ಡಿಗಳು ಪತ್ತೆ ಸಂಬಂಧ ಕ್ವಾರಿ ಕಾರ್ಮಿಕರನ್ನು ವಿಚಾರಿಸ್ತಾ ಇದ್ದಾರೆ ಕಗ್ಗಲೀಪುರ ಪೊಲೀಸರು. ಆರ್ಟ್ ಆಫ್ ಲಿವಿಂಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಭೇಟಿ ನೀಡಿದ್ರು. ಈ ಸಂದರ್ಭ ಮೋದಿ ಸಂಚರಿಸಿದ ಮಾರ್ಗದಲ್ಲೇ ಈ ಆತಂಕಕಾರಿ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಪ್ರಧಾನಿ ಮೋದಿಯನ್ನೇ ಟಾರ್ಗೆಟ್ ಮಾಡಿ ಜಿಲೆಟಿನ್ ಇಟ್ಟಿರುವ ವ್ಯಕ್ತಿ. ಮೋದಿ ಸಾಗುವ ಮಾರ್ಗ ಮಧ್ಯೆ ಜಿಲೆಟಿನ್ ಕಡ್ಡಿ ಬಿಸಾಡಿ ದುಷ್ಕೃತ್ಯ ಎಸಗಿದ್ದಾನೆ. HL ಆರ್ಟ್ ಆಫ್ ಲಿವಿಂಗ್ ಬಳಿ ಸ್ಫೋಟಿಸುವುದಾಗಿ ಕರೆ ಕೂಡ ಮಾಡಿದ್ದ. ಜಿಲೆಟಿನ್ ಕಡ್ಡಿ ಇಟ್ಟಿರೋದಾಗಿ ಪೊಲೀಸರಿಗೆ ತಾನೇ ಕರೆ ಮಾಡಿದ್ದಂತೆ. ಕರೆ ಬೆನ್ನಲ್ಲೇ ಬೆಂಗಳೂರು ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ. ರಾಮನಗರ ಪೊಲೀಸರಿಗೆ ಬೆಂಗಳೂರು ಪೊಲೀಸರು ಮಾಹಿತಿ ಕೊಟ್ಟಿದ್ದಾರೆ. ಕೂಡಲೇ ಜಿಲೆಟಿನ್ ಕಡ್ಡಿಗಳಿಗಾಗಿ ಕಗ್ಗಲೀಪುರ ಪೊಲೀಸರು ಹುಡುಕಾಟ ನಡೆಸಿದ್ರು. ಕಗ್ಗಲೀಪುರದ ತಾತಗುಣಿ ಬಳಿ ಕಸದ ಜೊತೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಬೆಳಗ್ಗೆ 10:30ರ ಸುಮಾರಿಗೆ ಈ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಈತ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ದ ಅನ್ನೋದು ತಿಳಿದು ಬಂದಿದೆ. ತಾನು ಕಡ್ಡಿ ಇಟ್ಟಿದ್ದು ಅಲ್ಲದೆ ಪೊಲೀಸರಿಗೆ ಕಾಲ್ ಮಾಡಿ ಹೇಳಿದ್ದಂತೆ. ಈ ಕಾಲ್ ಬರ್ತಿದ್ದಂತೆ ಅಲರ್ಟ್ ಆದಂತಹ ಬೆಂಗಳೂರು ಪೊಲೀಸರು ರಾಮನಗರ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಕಗ್ಗಲೀಪುರ ಪೊಲೀಸರು ಹುಡುಕಾಟ ನಡೆಸಿ ಈ ಜಿಲೆಟಿನ್ ಕಡ್ಡಿಗಳನ್ನ ಪತ್ತೆ ಹಚ್ಚಿದ. ಪ್ರಧಾನಿ ಮೋದಿಯನ್ನೇ ಟಾರ್ಗೆಟ್ ಮಾಡಿದ್ದ ಅನ್ನೋದು ಆತಂಕಕಾರಿ ವಿಷಯ. ಈತನ ಉದ್ದೇಶ ಏನಾಗಿತ್ತು ಅನ್ನೋದು ತಿಳಿದು ಬಂದಿದೆ. ಒಬ್ಬ ದೇಶದ ಪ್ರಧಾನಿ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಹೈ ಸೆಕ್ಯೂರಿಟಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ಇಂತಹ ಕೃತ್ಯ ಎಸಗುತ್ತಾರೆ ಅಂದ್ರೆ ನಿಜವಾಗ್ಲೂ ಶಾಕಿಂಗ್ ವಿಚಾರ. ಸದ್ಯ ಕರೆ ಮಾಡಿ ಬೆದರಿಕೆ ಹಾಕಿದ ವ್ಯಕ್ತಿಯನ್ನ ವಶಕ್ಕೆ ಪಡೆಯಲಾಗಿದೆ. ವಿಚಾರಣೆಯನ್ನ ಕೂಡ ಮಾಡಲಾಗ್ತಾ ಇದೆ. ಆರ್ಟ್ ಆಫ್ ಲಿವಿಂಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದಿದ್ರು. ಮೋದಿ ಅವರು ಸಂಚರಿಸುವ ಮಾರ್ಗದಲ್ಲೇ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದಲ್ಲದೆ ನಾನೇ ಇಟ್ಟಿದ್ದೀನಿ ಅಂತ ಫೋನ್ ಮಾಡಿ ಕೂಡ ಹೇಳಿದ್ದಾನೆ ಈತನ ಕರೆ ಬೆನ್ನಲ್ಲೇ ಅಲರ್ಟ್ ಆದಂತಹ ಪೊಲೀಸರು ಜಿಲೆಟಿನ್ ಕಡ್ಡಿಗಳನ್ನ ಪತ್ತೆ ಹಚ್ಚಿದ್ದಾರೆ. ಏನೋ ಕರೆ ಮಾಡಿದಂತಹ ಆಸಾಮಿಯನ್ನ ವಶಕ್ಕೆ ಪಡೆದಿದ್ದ. ವಿಚಾರಣೆ ಮುಂದುವರೆದಿದೆ. ಜಿಲೆಟಿನ್ ಕಡ್ಡಿಗಳನ್ನ ಇಟ್ಟಿದ್ದ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಿಚಾರಣೆ ವೇಳೆ ಆರೋಪಿತ ಮಾನಸಿಕ ಸ್ಥಿಮಿತ ಇಲ್ಲ ಅನ್ನೋದು ಪತ್ತೆಯಾಗಿದೆ. ಯಾವುದೇ VIP ನಗರಕ್ಕೆ ಬಂದ್ರು ಇದೇ ರೀತಿ ಕರೆ ಮಾಡ್ತಿದ್ದಂತೆ ಈತ. ಕರೆ ಮಾಡಿದಾಗ್ಲೆಲ್ಲ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಿದ್ರಂತೆ ಪೊಲೀಸರು. ಆದ್ರೆ ಇಂದು ಕರೆ ಮಾಡಿದಂತೆ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಜಿಲೆಟಿನ್ ಕಡ್ಡಿ ಪತ್ತೆ ಹಿನ್ನೆಲೆ ಪೊಲೀಸರಿಂದ ತೀವ್ರ ವಿಚಾರಣೆ ಮಾಡಲಾಗ್ತಾ ಇದೆ. ಮೋದಿ ಪ್ರಯಾಣಕ್ಕೂ ಮೊದಲು ರಸ್ತೆ ಸ್ಯಾನಿಟೈಸ್ ಮಾಡುವಾಗ ಜಿಲೆಟಿನ್ ಕಡ್ಡಿಗಳು ಪತ್ತೆಯಾಗಿದೆ. ಈತ ಮಾನಸಿಕ ಅಸ್ವಸ್ಥ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಪ್ರತಿ ಬಾರಿ ವಿಐಪಿಗಳು ನಗರಕ್ಕೆ ಬಂದಾಗ ಇಂತಹ ಕೃತ್ಯ ಎಸಗುತ್ತಾ ಇದ್ದಂತೆ. ಅದರಂತೆ ಈ ಬಾರಿ ಕರೆ ಮಾಡಿದಾಗ ಜಿಲೆಟಿನ್ ಕಡ್ಡಿಗಳು ಇಟ್ಟಿರೋದು ಪತ್ತೆಯಾಗಿದೆ.
ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್. ದೇಶದ ಪ್ರಧಾನಿಯೊಬ್ಬರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಸಾಕಷ್ಟು ಸೆಕ್ಯೂರಿಟಿ ಇರುತ್ತೆ. ಇಂತಹ ಸಂದರ್ಭದಲ್ಲಿ ಇಂತಹ ವ್ಯಕ್ತಿ ಕರೆ ಮಾಡಿ ಜಿಲೆಟಿನ್ ಇಟ್ಟಿದ್ದೀನಿ ಅಂತ ಹೇಳಿ ಬೆದರಿಕೆ ಹಾಕ್ತಾನೆ ಅಂತಂದ್ರೆ ಏನ್ ಅರ್ಥ ಶರತ್? ವಿನುತಾ, ಖಂಡಿತವಾಗಿ ಒಂದು ದುರ್ಘಟನೆ ಇವತ್ತು ಬೆಳಗ್ಗೆ ಜರುಗಿರುವಂತದ್ದು. ದೇಶದ ಪ್ರಧಾನಿಗಳು ಬೆಂಗಳೂರಿಗೆ ಬರ್ತಿದ್ದಾರೆ ಅಂತ ಹೇಳಿದ್ರೆ ಭದ್ರತೆಯನ್ನು ಕೂಡ ಅಷ್ಟರ ಮಟ್ಟಿಗೆ ನಿಯೋಜನೆಯನ್ನ ಮಾಡಲಾಗಿರುತ್ತೆ. ಆದ್ರೆ ಈ ರೀತಿಯಾಗಿ ಒಬ್ಬ ವ್ಯಕ್ತಿ ಕರೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ. ಆದ್ರೆ ಆ ವ್ಯಕ್ತಿಯ ಹಿನ್ನೆಲೆಯಲ್ಲಿ ಈ ಬಾರಿ ಇದೇ ರೀತಿಯಾಗಿ ವಿವಿಐಪಿಗಳು ನಗರಕ್ಕೆ ಬರ್ತಿದ್ದಂತಹ ಸಂದರ್ಭದಲ್ಲಿ ಕರೆಯನ್ನ ಮಾಡಿದಂತಹ ಹಿಸ್ಟರಿ ಆತನ ಬಳಿ ಇದೆ. ಆದ್ರೆ ಈ ಬಾರಿ ಕರೆ ಮಾಡಿದ್ದು ಮಾತ್ರವಲ್ಲದೆ ಆತನ ಕರೆಗೆ ಅನುಗುಣವಾಗಿ ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗಿದೆ ಅನ್ನೋದು ಇಲ್ಲೊಂದು ಆಘಾತಕಾರಿಯಾದಂತಹ ವಿಚಾರ. ಆ ಅಡಿಯಲ್ಲಿ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಇರಿಸಿಕೊಂಡು ತನಿಖೆಯನ್ನ ಮಾಡುವಂತಹ ಕೆಲಸವನ್ನು ಮಾಡಲಾಗ್ತದೆ. ಪ್ರಸ್ತುತ ಕೋರಮಂಗಲ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ ನಾನಿದ್ದೇನೆ. ಇವತ್ತು ಬೆಳಗ್ಗೆ 7 ಗಂಟೆಯ ಸುಮಾರಿಗೆ ಬೆಂಗಳೂರು ಪೊಲೀಸರಿಗೆ ಒಂದು ಕರೆ ಬರುತ್ತೆ. ಕರೆ ಬಂದಂತಹ ಸಂದರ್ಭದಲ್ಲಿ HAL ಮತ್ತು ಆರ್ಟ್ ಆಫ್ ಲಿವಿಂಗ್ ಬಳಿ ಆತ ಸ್ಫೋಟನೆ ಮಾಡೋದಾಗಿ ಆತ ಒಂದು ಕರೆಯನ್ನ ಮಾಡಿ ತಿಳಿಸ್ತಾನೆ. ಆ ಸಂದರ್ಭದಲ್ಲಿ ಕೂಡಲೇ ರಾಮನಗರ ಪೊಲೀಸರಿಗೆ ಮಾಹಿತಿಯನ್ನು ಕೊಡುವಂತಹ ಕೆಲಸವನ್ನ ಬೆಂಗಳೂರು ಪೊಲೀಸರು ಮಾಡ್ತಾರೆ. ಜೊತೆಗೆ ಏನು ASC ಏನಿದೆ, ಆಂಟಿಸೆಪ್ಟಿಕ್ ಚೆಕಿಂಗ್ ಏನಿದೆ, ಅವರು ರಸ್ತೆಯನ್ನ ಸ್ಕ್ಯಾನ್ ಮಾಡುವಂತಹ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಅವರು ತೆರಳಬೇಕಾಗಿದ್ದಂತಹ ರಸ್ತೆಯಿಂದ ಕೇವಲ 50 ಮೀಟರ್ ದೂರದಲ್ಲಿ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗ್ತವೆ. ಈತ ಬೆಳಿಗ್ಗೆ ಕರೆಯನ್ನ ಮಾಡ್ತಾನೆ. ತದನಂತರ 10:30 ಸುಮಾರಿಗೆ ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗ್ತವೆ ಅನ್ನೋದರ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ವಲಯದ IGP ಆಗಿರುವಂತಹ ಗಿರೀಶ್ ಅವರು ಕೂಡ ಕೊಟ್ಟಿರುವಂತಹ ಮಾಹಿತಿಯ ಪ್ರಕಾರ ಈ ವ್ಯಕ್ತಿಗೂ ಹಾಗೆ ಜಿಲೆಟಿನ್ ಅನ್ನು ಇಟ್ಟಿದ್ದಂತಹ ವ್ಯಕ್ತಿಯು ಸಂಬಂಧ ಇದೆಯಾ ಅಥವಾ ಆ ವ್ಯಕ್ತಿಗಳಿಬ್ಬರು ಕೂಡ ಒಂದೆಯಾ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡುವಂತಹ ಕೆಲಸವನ್ನು ಮಾಡ್ತಿದ್ದಾರೆ. ಇದೇ ವ್ಯಕ್ತಿ ಈ ರೀತಿಯಾಗಿ ನಾನು ಸ್ಫೋಟವನ್ನು ಮಾಡ್ತೀನಿ ಅಂತ ಹೇಳಿ ಕರೆಯನ್ನು ಮಾಡಿ ತಿಳಿಸಿರೋದ್ರಿಂದ ಮೇಲ್ನೋಟಕ್ಕೆ ಆತನೇ ಇಟ್ಟಿರಬಹುದು ಎನ್ನುವಂತ ಒಂದು ಮಾಹಿತಿ ಇದೆ. ಆದರೂ ಕೂಡ ಆತನೇ ಇಟ್ಟಿದ್ದಾನ ಅಥವಾ ಬೇರೆಯವರು ಇಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆಯನ್ನ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಇವತ್ತು ಬೆಳಿಗ್ಗೆ 7 ಗಂಟೆಗೆ ಕರೆ ಬಂದಂತಹ ಸಂದರ್ಭದಲ್ಲಿ ಕೂಡಲೇ ಪೊಲೀಸರು ಅಲರ್ಟ್ ಆಗ್ತಾರೆ. ತದನಂತರ ಅದಕ್ಕೆ ಸಂಬಂಧಪಟ್ಟ ಹುಡುಕಾಟವನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ವೇಳೆಯಲ್ಲಿ 2 ಜಿಲೆಟಿನ್ ಕಡ್ಡಿಗಳು ಪತ್ತೆ ಆಗಿದ್ದಾವೆ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಕೋರಮಂಗಲ ಭಾಗದಲ್ಲಿದ್ದಂತಹ ಕರೆ ಮಾಡಿದಂತಹ ವ್ಯಕ್ತಿಯನ್ನ ವಶಕ್ಕೆ ಪಡೆದುಕೊಂಡು ಪೊಲೀಸರು ವಿಚಾರಣೆಯನ್ನು ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ಹಿಂದೆಯೂ ಕೂಡ ಈತ ಹಲವು ಬಾರಿ ಕರೆಯನ್ನ ಮಾಡಿದ್ದ ಎನ್ನುವಂತ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತದ್ದು. ಹಲವು ಜನ ವಿವಿಐಪಿಗಳು ನಗರಕ್ಕೆ ಭೇಟಿ ಕೊಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಕರೆಯನ್ನ ಮಾಡಿ ಬೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಂತೆ. ಆದ್ರೆ ಈ ಬಾರಿ ಆತನ ಕರೆಗೆ ಅನುಗುಣವಾಗಿ ಜಿಲೆಟಿನ್ ಕಡ್ಡಿಗಳು ಕೂಡ ಪತ್ತೆ ಆಗಿರುವಂತಹ ಕಾರಣದಿಂದಾಗಿ ಇದು ಒಂದಿಷ್ಟು ಸಂಶಯಾಸ್ಪದವಾಗಿ ಸದ್ಯಕ್ಕೆ ಕಾಣ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕಗ್ಲಿಪುರ ಪೊಲೀಸರು ಜಿಲೆಟಿನ್ ಕಡ್ಡಿಗಳಿಗೆ ಸಿಕ್ಕಿದಂತಹ ಕಡ್ಡಿಗಳಿಗೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನೊಂದು ನಿಟ್ಟಿನಲ್ಲಿ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಯಾರು ಕರೆ ಮಾಡಿದ್ದ ಆ ವ್ಯಕ್ತಿಯ ವಿಚಾರಣೆ ಕೂಡ ಸದ್ಯಕ್ಕೆ ನಡೀತಾ ಇರುವಂತದ್ದು. ವಿನುತಾ, ಥ್ಯಾಂಕ್ ಯು ಶರತ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.